ಅದ್ಭುತವಾಗಿರುವಂತಹ ಗಾಯಕಿ, ಅತಿ ಕಡಿಮೆ ಸಮಯದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿರುವಂತಹ ತಂಡದ ಖ್ಯಾತ ಗಾಯಕಿ ನಮ್ಮ ಗಿಡ್ಡಗಿನಿ ಖ್ಯಾತಿಯ ತೃಪ್ತಿ ಧಾರವಾಡ ಅವರಿಗೆ ಪ್ರೀತಿಯ ಸ್ವಾಗತದ ಜೊತೆಗೆ ಮುಂದಿನ ಗೀತೆಗೆ ಧ್ವನಿ ಆಗ್ತಾ ಇದ್ದಾರೆ. ಹಂಗ ನಮ್ಮ ಹುಡುಗರಿಗೆ ಮಧ್ಯದಲ್ಲಿ ನಾನು ಹೇಳ್ತಿರ್ತೀನಿ, ಹುಡುಗಿಯಾರು ಇರ್ತಾರ ಬಾಳ ಜನ, ಹುಡುಗರ ಮುಖ ನೋಡಿ ಹೇಳ್ತಾರ ಶಕುನ, ಇವನವನು ಮಾಡೋದಿಲ್ಲ, ಅವ್ರು ಬರೀ ಫ್ಯಾಷನ್, ಇವ್ರಿಗೇನು ಗೊತ್ತ್ರಿ ನಮ್ಮಂತ ಹುಡುಗರಿಗೆ ಆಗೋ ಟೆನ್ಷನ್. ಬರ್ಲಿ ಜೋರಾದ ಚಪ್ಪಾಳೆ. ಇದು ಕಲಾ ಶಿಕ್ಷಣ ಮೆಲೋಡೀಸ್ ಅರ್ಪಿಸುವ ಹಾಸ್ಯ ಕುಸೈ, ಜಾನಪದ ಕುಸೈ ಅಂತ ಹೇಳ್ತಾ. ಹಲೋ, ನಮಸ್ಕಾರ. ಎಲ್ಲಾರು ಹೆಂಗದಿರಿ? ಆರಾಮದಿರಿ? ಥಂಡ್ಯಾಗ ಭಾಳ ಚಂದ ಕುಂತೀರಿ ಗಪ್ಚುಪ್. ಓಕೆ ಅಣ್ಣ, ಅವಾಗ್ಲಿಂದ ಏನೋ ಹೇಳಾಕತ್ತಿದ್ರಿ. ಅಣ್ಣ ಅನ್ಬೇಡ, ನನಗೆ ಒಟ್ಟ ಅಣ್ಣ ಆಗಿ ಬರಂಗಿಲ್ಲ. ರಕ್ತದಲ್ಲಿ ಲವ್ ಲೆಟರ್ ಬರದೀನಿ, ಅದನ್ನ ಅಣ್ಣ ಅನ್ಬೇಡ. ಮನಸಾರೆ ಲವ್ ಮಾಡಕತ್ತೀನಿ, ಅಣ್ಣ ಅನ್ಬೇಡ. ಎಷ್ಟ್ ಮಂದಿ ಲವ್ ಮಾಡ್ತೀವಿಪ್ಪ? ಏನ್ ಹಾಕ ಹೋದ್ರು ತಂಗಿ ಸಿಗುತ್ತಾ, ಟೆನ್ಷನ್ ಯಾಕೆ ತಗೊಳ್ಳೋದು? ಓಕೆ, ಒಂದ್ ತಗೊಂಡ್ರೆ ಒಂದು ಫ್ರೀ. ಓ ಹೆಣ್ಣು ಮಗು ಓ ಗಂಡ್ ಮಗು ಶೆಡ್ಡಿಗೆ ಬಾ, ಶೆಡ್ಡಿಗೆ ನಮ್ ತಂಗಿನ ಕರ್ಕೊಂಡ್ ನಡಿ. ಮತ್ತೆ ಫ್ರೀ ಚಾನ್ಸ್. ಓಕೆ, ಯಾವ ಊರ್ ನಿಮ್ದು? ಪಕ್ಕ ಬಿಜಾಪುರ. ಗೊತ್ತಾಗಲ್ಲ ಎಲ್ಲಿ ಬಂದಿ ಅಂತ ಹೇಳಿ, ಯಾವ ಸೀಮಿ ದಾಟಿ ಬಂದಿ ಗೊತ್ತಾಗಲ್ಲ. ಬಿಜಾಪುರ ಇರ್ಲಿ, ಎಲ್ಲಾರಿಗೂ ಅನ್ನಾಕತ್ತಿಲ್ರಿ. ಬಿಜಾಪುರ ಮಂದಿ ಸ್ಪೆಷಲ್ ನಮ್ ಗೋಪಾಲಣ್ಣ ಅವ್ರಿಗೆ ಹೇಳ್ತೇನಿ. ಮತ್ತೆ ಗೋಪಾಲಣ್ಣ ಅಣ್ಣನಂತವ್ರಿಗೆ ಯಾರು ಅದಾರ ಅವ್ರಿಗೆ ಮಾತ್ರ ಒಪ್ತತಿದ. ನೀ ಅಣ್ಣನೇ ಬೇಡ, ನಿಮ್ಮ ಅವನ ಆತ ತಮ್ಮ ಇವನು ಹಗ್ಗಾರಿ ಕೊಡು, ಸುಮ್ಮ ಹೋಗ್ಬಿಡ್ತೀವಿ. ಆತ್ ಬಿಡು ಕಾಕ. ಏನ್ ಅನ್ಬೇಕಣ್ಣ, ನೀವೇನು ಬರಗಿಟ್ಟು ಕೂತಿರಿ ಮಾರ, ನಮ್ಗಿಂತ ಮೊದಲು ಎಷ್ಟ್ ಚಂದ ಹೇಳ್ಕೊಡ್ತಾನ ನೋಡ. ಅದ ಇಟ್ಟದನ್ ಮಾವ ಪುಣ್ಯ ಮಾಡ್ಯಾನ. ಆತ ಗೋಲ್ ಗುಮ್ಮಜ್ ಯಾಕೆ ಕಟ್ಸ್ಯಾರ ಗೊತ್ತಾ ಬಿಜಾಪುರದಾಗ? ಎಲ್ಲರಿಗೂ ಗೊತ್ತೈತಿ, ಬಿಜಾಪುರ ಮಂದಿ ನಾವು ಲವ್ ಸಂಕೇತ, ಅದ ಪ್ರೀತಿಯ ಸಂಕೇತವಾಗಿ. ಹೌದಾ ಹುಡುಗರೇ, ಲವ್ ಸಂಕೇತ ಅದ. ಆದಿಲ್ ಶಾ ಅವ್ರು ಕಟ್ಸಿದಾರ. ಈಗ 1ನೇ 2ನೇ ಪಾಠದಾಗ ಅದು ಇರ್ತೈತೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದ್ರೆ ನಿಮ್ಗಂತೂ ಗೊತ್ತಿರ್ಲೇಬೇಕಾ. ಮಾಸ್ತರ್ ಉಲ್ಲು ಮಾಡ್ಯಾನ ನೀವ್ನ. ಓ ನಿನಗೂ ಕರೆಕ್ಟ್ ಬಂದಿದ್ದಾನಪ್ಪ ಕಿವ್ಯಾಗ ಮಾಸ್ತರ್. ಹೌದಾ, ಗೋಲ್ ಗುಮ್ಮಜ್ ಯಾಕೆ ಕಟ್ಸ್ಯಾರ ಅಂದ್ರೆ ಬಿಜಾಪುರದಾಗ ಈ ಬಿಜಾಪುರ ಮಂದಿಗೆ ಒಂದ್ ಮಾತು 7 ಸಲ ಕೂಗಿ ಹೇಳ್ಬೇಕಾ, ಅವಾಗ ಒಂದು ಮಾತು ಅರ್ಥ ಆಕತಿ, ಅದಕ್ಕೆ ಕಟ್ಸ್ಯಾರು. ಅಣ್ಣ ಕೌದ್ಯಾಕಲ್ಲ ಕುಡ್ಯಾಕತ್ತಳಕ್ಕೆ ಸುಮ್ಮನೆ ಆಗ್ತಿರ್ಲ. ಇಲ್ಲ, ಡೈರೆಕ್ಟ್ ಹೊಡ್ಯಾತನ್ರ. ಸರಿ ಆಯ್ತು, ಒಪ್ಕೋತೀವಿ. ಬಿಜಾಪುರದಾಗ ಯಾಕೆ ಗೋಳಗುಂಟ ಕಟ್ಸ್ಯಾರ ಅಂದ್ರೆ ಮಲ್ಲೋನ ನಮಗ ಒಂದ್ ಮಾತು ಹೇಳಿದ್ರೆ ಅರ್ಥ ಆಗಂಗಿಲ್ಲ, ಅದಕ್ಕೆ 7 ಸಲ ಬದ್ರಿ ಕೇಳ್ತಾ ತಿಳ್ಕೊಂಡಾರ ಅವರು, ಅದಕ್ಕೆ ಸುಮ್ನೆ ಕುಂತಾರ. ಹೌದು, ಒಪ್ಕೊಂಡೇವಿ. ಆದ್ರೆ ನಮ್ಮ ಧಾರವಾಡದೊಳಗೆ ಹುಚ್ಚರ ಆಸ್ಪತ್ರೆ ಯಾಕೆ ಕಟ್ಸ್ಯಾರ ಗೊತ್ತನ್ರಿ? ಹುಚ್ಚನ ಮಕ್ಕಳು ಬಾಳ ಇರ್ತಾರ ಕಟ್ಸ್ಯಾರ. ಅಭಿ ಪಿಕ್ಚರ್ ಬಾಕಿ ಹೇ. ಬರೀ ಹುಚ್ಚರ ಆಸ್ಪತ್ರೆ ಅಷ್ಟ ಕಟ್ಟಿಲ್ಲ, ಮತ್ತೇನ್ ಮಾಡ್ಯಾರ? ಧಾರವಾಡ ವಿದ್ಯಾಕಾಶಿ ಅಂತಾರ್ರಿ, ಎಲ್ಲೆಲ್ಲಿಂದನ ಕಲ್ಯಾಕ್ ಬರ್ತಾರ ಅಲ್ಲಿ. ಹಂಗ ಡೆಂಟಲ್ ಹಾಸ್ಪಿಟಲ್ ಕಟ್ಟ್ಯಾರ, ಅಂದ್ರ ಹಲ್ಲಿನ ಆಸ್ಪತ್ರೆನು ಕಟ್ಟ್ಯಾರ್ರಿ ಇಲ್ಲಿ. ಹೆಚ್ಚಿಗೆ ಮಾತಾಡಿರ ಹಲ್ಲು 32 ಹಲ್ಲು ಉದುರಿಸ್ಕೊಂಡು ಪುಣ್ಯ ಹತ್ಲೆ ಮಾನ್ಯ ಡಾಕ್ಟರ್ 25,000 ರೂಪಾಯಿ ಕೇಳ್ಯಾರ ಎಕ್ಸ್ಟ್ರಾ ಹಲ್ಲು ಕಿತ್ಲಾಕ್. ನೋಡ್ರಿ ನೀವ ನೋಡ್ರಿ ಬಿಜಾಪುರ ಮಂದಿ ಎಷ್ಟು ಹದಗೆಟ್ಟಾರ ಅಂತ. ಹದಗೆಟ್ಟಲ್ಲ, ಇದಕ್ಕ ಇಂತ ತಂಡ್ಯಾಗ ಬರಿಗೆಟ್ಟರತ್ತಾರ ನಮಗ. ಅದೇ ಪುಕ್ಷಟಿ ಸಿಕ್ರಿ ಏನು ಬಿಡುದಿಲ್ಲ ನೀವು. ನಿಮ್ಮ ಅವನು 30 ರೂಪಾಯಿ ಪೇರಿಲ್ಲ ಡೆಪ್ಟಿಗೆ ಹತ್ಕೊಳ್ಳೋ, ನಿಮಗ ಇಟ್ಟು ತಿಂಡಿರ್ಬೇಕಾದ್ರೆ 270 ರೂಪಾಯಿ ಒಂದು ಕ್ವಾರ್ಟರ್ ನೀರು ಹಾಕ್ಲಾರ್ದೆ ಕುಡಿತೀವಿ, ನಮಗೆ ಇಟ್ಟು ತಿಂಡಿರಬಾರ್ದು. ಅಲ್ಲಿ ಒಳಗ್ ನಮ್ ಕಡೆನ ಇಸ್ಕೊಂಡ್ ಬರ್ತಾರೆ. ಒಂದಿಟ್ಟು ಪೌಡರ್ ಕೊಡ ತೃಪ್ತಿ, ಒಂದಿಟ್ಟು ಅದನ್ ಕೊಡ ಇದನ್ ಕೊಡ ಅಂತಂದ್ ಕೇಳ್ತಿರ್ತಾರ. ಮತ್ತೆ ಇಲ್ಲಿ ಬಂದು ಬಿಲ್ಡಪ್ ಕೊಡೋದು. ಸುಡುಗಾಡಕ್ ಹೋಗಿದ್ ಹೆಣ, ತಲೆಯಾಗ ಹೋಗಿದ್ ಕೂದಲ, ದೇವ್ರ ಕೋಟ ಕಲರ್ ಯಾವತ್ತು ಬದಲಾಗಂಗಿಲ್ಲ. ನಮ್ಮ ಹುಡುಗರು ನಮ್ಮ ಬಾಳು ಬೆಳಗೊಂದಿ ಅಂದವ್ರಂಗ ಬಾಯ್ ಬರ್ತ ಸ್ಮಾರ್ಟ್ ಹುಡುಗರು ನಾವೆಲ್ಲರೂ. ಬೈ ಬರ್ತ. ಓಕೆ, ಈಗ ವೇದಿಕೆ ಬರಮಾಡ್ಕೊಳ್ಳೋಣ. ತಂಡದ ಖ್ಯಾತ ಗಾಯಕಿ, ನಮ್ಮ ಸಾಕಷ್ಟು ಜನಮನ ಗೆದ್ದಿರುವಂತಹ ಸಹಸ್ರಾರು ಅಭಿಮಾನಿ ಬಳಗವನ್ನೇ ಹೊಂದಿರುವಂತಹ ನಮ್ಮ ಹೆಮ್ಮೆಯ ಗಾಯಕಿ ಸಹೋದರಿ ಲೇಡಿ ಟೈಗರ್ ರಾಕ್ ಸ್ಟಾರ್ ಜ್ಯೋತಿ ಗಂಗಾದೇವ್ರನ್ನ ವೇದಿಕೆ ಬರಮಾಡ್ಕೊಳ್ಳೋಣ. ಬನ್ನಿ, ಜೋರಾದ ಚಪ್ಪಾಳೆ. ಓಕೆ, ಈಗ ಮುಂದಿನ ಗೀತೆ ತಮಗೋಸ್ಕರ ಡೆಡಿಕೇಟ್ ಪಡಿಸೋಣ. ಇದು ಕಲಾ ಸಿಂಚನ ಮೆಲೋಡೀಸ್ ಅರ್ಪಿಸುವ ಹಾಸ್ಯ ಕುಸೈ, ಜಾನಪದ ಕುಸೈ ಎನ್ನುವಂತಹ ನಿಟ್ಟಿನೊಳಗೆ ಈಗ ವಿಶೇಷ ಗೀತೆ ತೃಪ್ತಿ ಧಾರವಾಡ ಅವರ ಧ್ವನಿಯಲ್ಲಿ ಕೇಳಿ ಆನಂದಿಸಿ. ಓಕೆ, ಸ್ಟಾರ್ಟ್. ಎಷ್ಟೋ ರೋಗಗಳನ್ನ ದೂರ ಮಾಡುವ ಏಕೈಕ ಔಷಧಿ ಅಂದ್ರೆ ಅದು ನಗು ಅಂತ ಹೇಳ್ತೇವೆ. ಅಂತ ನಗುವಿನ ಕಚಗುಳಿನ ನೀಡಲಿಕ್ಕೆ ಆಗಮಿಸಿರುವಂತಹ ನಮ್ಮ ಹೆಮ್ಮೆಯ ಹಾಸ್ಯ ಕಲಾವಿದರು, ಮಿಮಿಕ್ರಿ ಹಾಸ್ಯ ಕಲಾವಿದರಾಗಿರುವಂತಹ ಮಾತೇಶ್ ಹಡಪದ್ ಫ್ರಮ್ ಕುನ್ನಾಳ್. ಬರೀ ಜೋರಾದ ಚಪ್ಪಾಳೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂತ ರೀತಿಯೊಳಗೆ ಮಾತೇಶ್ ಹಡಪದ್ ಅವ್ರನ್ನ ಆ ಪ್ರೀತಿಯ ಸ್ವಾಗತವನ್ನು ಕೈತಾ ಇದ್ದೇನೆ. ನಂತರದಲ್ಲಿ ಅವರ ಹಾಸ್ಯ ಜಲಕವನ್ನು ಕೂಡ ಡೆಡಿಕೇಟ್ ಪಡಿಸ್ತೇವೆ. ಅದಕ್ಕಿಂತ ಪೂರ್ವದಲ್ಲಿ ಬನ್ನಿ, ನಮ್ಮ ತಂಡದ ಹೆಮ್ಮೆಯ ಒಂದು ಮಾತು ಹೇಳಿಕೆ ಇಷ್ಟಪಡ್ತೇವೆ.
ಪಡ್ತೀನಿ. ಹಸ್ತಾಗ ಹಣ್ಣು ಬೇಕಂತ ಎಲ್ಯಾಗ ಸೊನ್ನು ಬೇಕಂತ, ಹಸ್ತಾಗ ಹಣ್ಣು ಬೇಕಂತ ಎಲ್ಯಾಗ ಸೊನ್ನು ಬೇಕಂತ ನಮ್ಮ ಹಾಡು ಹುಡುಗರ ಮಗಲು ಒಂದು ಹೆಣ್ಣು ಬೇಕಂತ. ಅದಕ್ಕೋಸ್ಕರ ವೇದಿಕೆ ಬರಮಾಡ್ಕೊಳ್ಳೋಣ. ನಮ್ಮ ಗಿಡ್ಡಗಿನಿ ಖ್ಯಾತಿಯ ಹೆಮ್ಮೆಯ ಗಾಯಕಿ ತೃಪ್ತಿ ಧಾರವಾಡ ಅವ್ರನ್ನು ಕೂಡ ಈಗ ವೇದಿಕೆಗೆ ಬರಮಾಡ್ಕೊಳ್ಳೋಣ. ಮ್ಯಾಲೇರ್ ಕೆಳಗಿಳಿ ಅವಾಗಲೇ ಕರೆಕ್ಟ್ ಬರ್ತಾಳ್ರಿ ಹೊರಗೆ. ನಡೀತಾಳೆ, ಕೇಳಿ ಬಂದ್ರು ನಡೀತೈತಿ. ಯಾಕಂದ್ರೆ ಗಿಡ್ಡಗಿನಿ ಬರ್ಲಿ ಜೋರಾದ ಚಪ್ಪಾಳೆ.